ಇನ್ನು ಬಾಗಲಕೋಟೆ ಬೈ ಎಲೆಕ್ಷನ್ ಮತದಾನ ಹಿನ್ನೆಲೆ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಟೆಗೆ ಮತದಾನ ಚಲಾಯಿಸಿದ್ದಾರೆ. ಕುಟುಂಬ ಸಮೇತ ಮತಗಟ್ಟೆಗೆ ಆಗಮಿಸಿ ಮತ ಚಲಾವಣೆ ಮಾಡಿದ್ದಾರೆ. ಬಾಗಲಕೋಟೆ ಮತಗಟ್ಟೆ ಸಂಖ್ಯೆ 167ರಲ್ಲಿ ಮತದಾನ ಮಾಡಿರುವಂಥದ್ದು. ಬಾಗಲಕೋಟೆ ಬೈ ಎಲೆಕ್ಷನ್ ಮತದಾನ ಹಿನ್ನೆಲೆ ಇವತ್ತು ಹಲವು ರಾಜಕೀಯ ನಾಯಕರು ಕೂಡ ಬರ್ತಿದ್ದಾರೆ ಮತದಾನ ಮಾಡಲಿಕ್ಕೆ. ಇದೀಗ ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಬಾಗಲಕೋಟೆ ಬೈ ಎಲೆಕ್ಷನ್ ಮತದಾನದ ಹಿನ್ನೆಲೆ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಟಗೆ ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಕುಟುಂಬ ಸಮೇತ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಬಾಗಲಕೋಟೆ ಮತಗಟ್ಟೆ ಸಂಖ್ಯೆ 167ರಲ್ಲಿ ಬಂದು ಬಹಳ ಆಸಕ್ತಿಯಿಂದ ತಮ್ಮ ಕುಟುಂಬದ ಜೊತೆ ಬಂದು ಮತದಾನ ಮಾಡ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಬಾಂಟಗೆ ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಹಲವು ರಾಜಕೀಯ ನಾಯಕರು ಕೂಡ ಮತದಾನದಲ್ಲಿ ಭಾಗಿಯಾಗಿದ್ದಾರೆ. ಈಗ 1 ಗಂಟೆಯಿಂದ ನಾನು ಬೇರೆ ಬೇರೆ ಕಡೆ ಸುತ್ತಾಡಿ ಬಂದು ನಮ್ಮ ಫ್ಯಾಮಿಲಿಯ ಜೊತೆ ನಮ್ಮ ಪರಿವಾರದ ಜೊತೆ ವೋಟಿಂಗ್ ಮಾಡಿ ಬಂದೆನು. ನಗರದಲ್ಲಿ ಎಲ್ಲ ಕಡೆಯೂ ನಾನು ಎಲ್ಲೆಲ್ಲಿ ಈಗ ಕನಿಷ್ಠ ಒಂದು 25-30 ಬೂತ್ ಅಡ್ಡಾಡಿರಬಹುದು. ಆ ಎಲ್ಲ ಕಡೆಯೂ ವಾತಾವರಣ ತುಂಬ ಚೆನ್ನಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ವೋಟ್ ಹಾಕ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ. ನಿಶ್ಚಿತವಾಗಿಯೂ ಈ ಸಾರಿ ದೊಡ್ಡ ಮತದ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಡಾಕ್ಟರ್ ವೀರನಾಥ್ ಚರಂತಿಮಠ ಅವರು ಆರಿಸಿ ಬರ್ತಾರೆ. ನಾನು ಬೇರೆ ಬೇರೆ ಕಡೆ ಸುತ್ತಾಡಿ ಬಂದು ನಮ್ಮ ಫ್ಯಾಮಿಲಿಯ ಜೊತೆ ನಮ್ಮ ಪರಿವಾರದ ಜೊತೆ ವೋಟಿಂಗ್ ಮಾಡಿ ಬಂದೆನು. ನಗರದಲ್ಲಿ ಎಲ್ಲ ಕಡೆಯೂ ನಾನು ಎಲ್ಲೆಲ್ಲಿ ಈಗ ಕನಿಷ್ಠ ಒಂದು 25-30 ಬೂತ್ ಅಡ್ಡಾಡಿರಬಹುದು. ಆ ಎಲ್ಲ ಕಡೆಯೂ ವಾತಾವರಣ ತುಂಬ ಚೆನ್ನಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಜನ ವೋಟ್ ಹಾಕ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ. ನಿಶ್ಚಿತವಾಗಿಯೂ ಈ ಸಾರಿ ದೊಡ್ಡ ಮತದ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆಯಲ್ಲಿ ಡಾಕ್ಟರ್ ವೀರನಾಥ್ ಚರಂತಿಮಠ ಅವರು ಆರಿಸಿ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನಗೂ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರುಗೇಶ್ ಹಳ್ಳಿ. ಮುರುಗೇಶ್, ಈಗ ಮತದಾನ ಪ್ರಕ್ರಿಯೆಯನ್ನು ಬೆಳಗ್ಗೆ 7 ಗಂಟೆಯಿಂದ ಆರಂಭ ಆಗಿದೆ. ಬೆಳಗ್ಗೆ 7ರಿಂದ ಈಗಾಗಲೇ 10 ಗಂಟೆ ಆಯಿತು. ಇನ್ನು ಈ ಒಂದು ಗ್ಯಾಪ್ ಅಲ್ಲಿ ಎಷ್ಟು % ಮತದಾನ ಆಗಿದೆ? ಅದಾದ ನಂತರ ನೋಡ್ತಾ ಇದ್ದೀವಿ, ಬಾಗಲಕೋಟೆ ಇರ್ಬೋದು ಅಥವಾ ದಾವಣಗೆರೆ ಇರ್ಬೋದು, ಎಲ್ಲೂ ಕೂಡ ನೋಡೋದಾದ್ರೆ ಎಲ್ಲಾ ಕಡೆ ರಾಜಕೀಯ ನಾಯಕರು ಕೂಡ ಬಹಳ ಆಸಕ್ತಿಯಿಂದ ಮತದಾನದಲ್ಲಿ ಭಾಗಿಯಾಗ್ತಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ರೋಷಿನಿ, ಬೆಳಗ್ಗೆಯಿಂದಲೇ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಇಲ್ಲಿವರೆಗೆ 9 ಗಂಟೆವರೆಗೆ 11.89% ಮತದಾನ ಆಗಿದೆ ಅಂತ ಹೇಳ್ಬೋದು. ಈ ಎಲ್ಲರೂ ಸಾಕಷ್ಟು ಉತ್ಸಾಹದಿಂದ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ಮುಖಂಡರು ಕೂಡ ಇಲ್ಲಿ ಇರ್ತಕ್ಕಂಥ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಮುಖಂಡರು ಕೂಡ ತಮ್ಮ ಹಕ್ಕನ್ನ ಚಲಾಯಿಸ್ತಾ ಇದ್ದಾರೆ. ಸರದಿ ಸಾಲಿನಲ್ಲಿ ನಿಂತು ತಮ್ಮ ಮತದಾನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನು ರಾಜ್ಯಸಭಾ ಸದಸ್ಯ ಆಗಿರ್ತಕ್ಕಂಥ ನಾರಾಯಣ ಸಾಹೇಬ್ ಬಾಡ್ಗೆ ಆಗಿರ್ಬೋದು, PS ಪೂಜಾರಿ MLC ಆಗಿರ್ಬೋದು, ಹೀಗೆ ಅನೇಕ ವಿವಿಧ ಬಿಜೆಪಿ ಮುಖಂಡರು ಮತ್ತು ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಉಮೇಶ್ ಪೂಜಾರಿ ಅವರು ಕೂಡ ತಮ್ಮ ತಂದೆಯವರ ಏನು ಅವರ ಇದಕ್ಕೆ ಒಂದು ಅಲ್ಲಿ ಕೂಡ ಒಂದು ಕುರಿಗೆ ಒಂದು ಪೂಜೆಯನ್ನ ಸಲ್ಲಿಸಿ ಈಗಾಗಲೇ ಮತ್ತು ಅವರು ಕೂಡ ಮತದಾನ ಮಾಡಿದ್ದಾರೆ. ಅದಲ್ಲದೆ ಕೂಡ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ವೀರನಾಥ್ ಚರಂತಿಮಠ ಅವರು ಕೂಡ ಈಗಾಗಲೇ ಮತಗಟ್ಟೆ 166ರಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಅಂತ ಹೇಳ್ಬೋದು. ಅದಲ್ಲದೆ ಕೂಡ ಇನ್ನ ಜನರು ಕೂಡ ಈಗ ಒಂದ್ ಸ್ವಲ್ಪ ಬಿಸಿಲಿನ ತಾಪಮಾನ ಹೆಚ್ಚಾಗುತ್ತಿದ್ದು ಮಧ್ಯಾಹ್ನ ಹೊತ್ತಿಗೆ ಮತದಾನ ಒಂದ್ ಸ್ವಲ್ಪ ಕಡಿಮೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಬೆಳಗ್ಗೆ ಮತ್ತೆ 3 ಗಂಟೆಯಿಂದ ಅತಿ ಹೆಚ್ಚು ಬಿಸಿಲಿನಿಂದ ಮತದಾನ ಪ್ರಕ್ರಿಯೆ ಜೋರಾಗತ್ತೆ ಅಂತ ಹೇಳ್ಬೋದು. ರೋಷನ್, ಥ್ಯಾಂಕ್ ಯು ಮುರುಗೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.